ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಅದನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಹೇಳೋದನ್ನು ವಿನಂತಿಸಿಕೊಳ್ಳೋಣ. भीमरावं सरामि दिव्य प्रभरत्नतु साधुवरदानतु आद्य कुलभूषतु भीमराजा सकल विद्यापति ज्ञान सत्संगति शास्त्रता सन्मति बुद्धि तेज पंकज नरव ಪ್ರತಿ ಮಗುವಿಗೂ ಕೂಡ ಒಂದು ವಿನಂತಿಸಿಕೊಳ್ತೇನೆ. ಇದು ಕೂಡ ತುಂಬ ಒಂದು ಸ್ವಾಗತವನ್ನು ಬಯಸ್ತೇವೆ. ಹಾಗೇನೆ ಈ ಒಂದು ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ ಏನಪ್ಪಾ ಅಂದ್ರೆ ಭೀಮ ಜ್ಯೋತಿಯನ್ನು ಬೆಳಗಿಸುವುದು. ಈ ಭೀಮ ಜ್ಯೋತಿಯನ್ನು ಬೆಳಗಿಸಲಿಕ್ಕೆ ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದಿನ ವಿದ್ಯಾರ್ಥಿಗಳು ತಯಾರಾಗಬೇಕು. ಅದನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಹೇಳೋದನ್ನು ವಿನಂತಿಸಿಕೊಳ್ಳೋಣ. पाता वेरमणि सिकापदं समादियामि अदिन्नदाना वेरमणि सिकापदं समादियामि कामेषु मिथ्याचारा वेरमणि सिकापदं समादियामि मोसा ಅವರು ಈ ಕಾರ್ಯಕ್ರಮ ಮಾಡುವ ಮೂಲಕ ಅನೇಕ ಸಮಾಜದ ಪ್ರತಿಭೆಗಳಾಗಿರ್ಬೋದು, ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಈ ವೇದಿಕೆ ಮುಖಾಂತರ ಗುರುತಿಸುವಂಥ ಕೆಲಸ ಅವರು ಮಾಡಿದ್ರೆ ನಿಜವಾಗ್ಲೂ ಎಲ್ಲರಿಗೂ ನಾವು ಅಭಿನಂದನೆ ಸಂದರ್ಭದಲ್ಲಿ ತಿಳಿಸಬೇಕಾಗತ್ತೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭಾಳಷ್ಟು ಆತ್ಮೀಯತೆಯಿಂದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಅವರು ಕೂಡ ಆಹ್ವಾನ ಮಾಡಿದರು. ಆದರೆ ಅನಿವಾರ್ಯ ಕಾರಣಕ್ಕೆ ಬರಲಿಕ್ಕಾಗಿಲ್ಲ. ಅದಕ್ಕೆ ಅವ್ರ ಪರವಾಗಿ ಕೂಡ ಇಲ್ಲಿ ಉಪಸ್ಥಿರುವಂಥ ಸಮಸ್ತ ವಿದ್ಯಾರ್ಥಿ ಮಿತ್ರಗಳಾಗಿರ್ಬೋದು, ಈ ಕಾರ್ಯಕ್ರಮವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಎಲ್ಲ ಸಂಘಟನೆದವರಿಗೆ ಕೂಡ ಈ ಸಂದರ್ಭವನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಬಹುಶಃ ಹೋದ ವರ್ಷ ಕೂಡ ಭಾಳಷ್ಟು ಇದೇ ಮಟ್ಟದಲ್ಲಿ ಅವರು ಆಯೋಜನೆ ಮಾಡಿದರು. ಹೋದ ವರ್ಷ ಬಹುಶಃ 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಗೌರವವನ್ನು ಸ್ವೀಕಾರ ಮಾಡಿರುವಂಥ ಅವ್ರು ಈಗಾಗಲೇ ಚಿದಾನಂದ ಕಾಂಬಳೆ ಅವರು ಹೇಳಿದರು. ಈ ವರ್ಷ ಕೂಡ 640ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ ಅಂತ ಮಾಹಿತಿಯನ್ನು ಅವರೆಲ್ಲ ಹೇಳಿದರು. ಭಾಳಷ್ಟು ನಿಜವಾಗ್ಲೂ ಸಂತೋಷ ಆಗ್ತದೆ. ಅಷ್ಟೊಂದು ವಿದ್ಯಾರ್ಥಿಗಳು ಅವ್ರನ್ನ ಗುರುತಿಸುವಂಥ ಕೆಲಸ ಈ ವೇದಿಕೆ ಮಾತ್ರ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡಲಿ, ಅವರಿಗೆ ಗುರುತು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅಧಿಕಾರಿ ವರ್ಗದವ್ರಿಗೆ ನೌಕರರು ಕೂಡ ಒಂದು ಗುರುತಿಸುವಂಥ ಕೆಲಸ ಈ ವೇದಿಕೆ ಮುಖಾಂತರ ಮಾಡ್ತಾಯಿದ್ದಾರೆ. ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಬುದ್ಧ ಅವರು ಕೊಟ್ಟಂಥ ತತ್ವ ಸಿದ್ಧಾಂತ ಮೇಲೆ ಈ ಕಾರ್ಯಕ್ರಮವನ್ನು ಅವರು ಮಾಡ್ತಾಯಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಅವರು ಕೊಟ್ಟಂಥ ಸಾಧನೆಗಳಾಗಿರ್ಬೋದು, ವಿಚಾರಗಳು ಇವತ್ತು ಮಾದರಿಯಾಗಿದ್ದಾವೆ. ಯಾಕಂದರೆ ಅವರು ಬಂದಂಥ ಹಾದಿ ಆಗಿರ್ಬೋದು ಮತ್ತು ಅವರು ಪಡೆದಂಥ ಶಿಕ್ಷಣದಿಂದ ಮಾತ್ರ ಅವರು ಅಷ್ಟೊಂದು ಎತ್ತರ ಮಟ್ಟಲಿಕ್ಕೆ ಬೆಳಲಿಕ್ಕೆ ಸಾಧ್ಯವಾಯಿತು. ಇವತ್ತು ಶೋಷಿತ ಸಮುದಾಯದಿಂದ ಬಂದರೂ ಕೂಡ, ಅನೇಕ ತುಳಿತಕ್ಕೆ ಒಳಗಾದರೂ ಕೂಡ, ಅನೇಕ ಅಸ್ಪೃಶ್ಯತೆಗೆ ಒಳಗಾದರೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ವಿಶ್ವದ ಅನೇಕ ಪ್ರತಿಷ್ಠಿತ ಸಂಸ್ಥೆ ಕಾಲೇಜ್ ಅಂತ ಕೊಲಂಬಿಯಾ ಯೂನಿವರ್ಸಿಟಿ ಆಗಿರ್ಬೋದು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆದಂಥ ಪ್ರತಿಷ್ಠಿತ ಕಾಲೇಜಲ್ಲಿ ಅವರು ಡಿಗ್ರಿ ಪಡೆದು 32ಕ್ಕಿಂತ ಹೆಚ್ಚು ಡಾಕ್ಟರ್ ಪದವಿಯನ್ನು ಪಡೆದಿದ್ದಾರೆ. ಅದಕ್ಕೆ ತಾವು ಕೂಡ ಅವರ ಮಾದರಿಯಲ್ಲಿ ಅವರೇ ಹಾದಿಯಲ್ಲಿ ತಾವೆಲ್ಲರೂ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಹೇಳ್ತಾರೆ ಅಂದರೆ, ಶಿಕ್ಷಣ ಅಂದರೆ ತಾವೆಲ್ಲ ಕೂಲಿ ಹಾಲು ಕುಡ್ದವರು ಗರ್ಜಿಸಬೇಕಂತ ಒಂದು ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ. ಅಷ್ಟೊಂದು ಶಕ್ತಿ ಇವತ್ತು ಶಿಕ್ಷಣದಲ್ಲಿದೆ. ಈಗಾಗಲೇ ತಾವೆಲ್ಲರೂ 70%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ತಮ್ಮ SSLC ಆಗಿರ್ಬೋದು, PUCಯಲ್ಲಿ ತಾವೆಲ್ಲರೂ ಸಾಧನೆ ಮಾಡಿದ್ದೀರ. ಮುಂದೆ ಬರುವಂಥ ದಿನಗಳಲ್ಲಿ ತಾವು ಯಾವುದೇ ಕ್ಷೇತ್ರಗಳನ್ನ ಆಯ್ಕೆ ಮಾಡಿದ್ರು ಕೂಡ ಅನೇಕ ಜನ ಡಾಕ್ಟ್ರು ಆಗ್ಬೋದು, ಇಂಜಿನಿಯರು ಆಗ್ಬೋದು, ಲಾಯರ್ಗಳಾಗ್ಬೋದು, ಅಥವಾ ಅನೇಕ ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ KS ಆಗಿರ್ಬೋದು, PDO, IAS ಆಗಿರ್ಬೋದು, IPS ಆಗಿರ್ಬೋದು, ಇಂಥ ಅನೇಕ ಕ್ಷೇತ್ರಗಳನ್ನು ಆಯ್ಕೆ ಮಾಡುವಂಥ ತಮ್ಮಲ್ಲಿ
ಆಪ್ಷನ್ಗಳು ಇದ್ದಾವೆ. ಅದಕ್ಕೆ ತಮ್ಮ ಆಸಕ್ತಿ ಇರುವಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ನಾವು ಆ ಕ್ಷೇತ್ರದಲ್ಲಿ ಯಾವತ್ತಿದ್ರೂ ಮಿಂಚಬೇಕಂತ ನಾವು ಯಾವತ್ತಿದ್ರೂ ಆಶಯಿಸ್ತೇವೆ. ಅದಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕ ಹಕ್ಕುಗಳು ಕೊಡೋ ಮೂಲಕ ಇವತ್ತು ವಿಶೇಷವಾಗಿ ಶೋಷಿತ ಸಮುದಾಯಗಳಿರ್ಬೋದು, ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ್ದಾರೆ ಅವರು ಮುಂದೆ ಬರಬೇಕಂತ ಕನಸನ್ನು ಯಾವತ್ತಿದ್ರೂ ಅವರು ಕಂಡಿದ್ದಾರೆ. ಆ ಕನಸನ್ನು ತಾವೆಲ್ಲರೂ ಒಂದು ಒಳ್ಳೆಯ ಸ್ಥಾನಮಾನಿಗೆ ಹೋಗಿ ಆ ನನಸು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಯಾವತ್ತಿದ್ರೂ ಬಸವಣ್ಣರು ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚನ್ನ ಆದ್ಯತೆಯನ್ನು ಕೊಡಬೇಕನ್ನ ಕೂಡ ಮಾತನ್ನು ಅವರು ಹೇಳ್ತಾರೆ. ಪುರುಷಕ್ಕೆ ಎಷ್ಟು ಆದ್ಯತೆಯನ್ನು ಸಮಾಜದಲ್ಲಿ ಸಿಗ್ತಾ ಇದೆ, ಮಹಿಳೆಯರು ಕೂಡ ಮುಖವಾಹಿನಿಗೆ ಬರಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಕೂಡ ತಮ್ಮ ಕೊಡುಗೆಯನ್ನು ಕೊಡಬೇಕಂತ ಮಾತನ್ನು ಕೂಡ ಇವತ್ತು ಇದ್ದವರಾಗಿರ್ಬೋದು ಬಸವಣ್ಣವರು ಸಮಾನತೆ ಬಗ್ಗೆ ಮಾತಾಡ್ತಾರೆ. ಸಮಾಜ ನಿರ್ಮಾಣ ಆಗಬೇಕು, ಮೇಲು ಕೀಳು ಅನ್ನೋದು ಹೋಗಬೇಕು ಅಂತ ಮಾತನ್ನು ಕೂಡ ಇವತ್ತು ಹೇಳ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶಿಕ್ಷಿತರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದಂತೆ ಮೊದಲು ನಾವು ಶಿಕ್ಷಿತರಾಗಬೇಕು, ಆದಮೇಲೆ ಸಂಘಟಿತರಾಗಬೇಕು, ಆಮೇಲೆ ಹೋರಾಟ ಮಾಡುವಂಥ ಮನೋಭಾವ ನಮ್ಮಲ್ಲಿ ಬರಬೇಕು. ಆವಾಗ ಮಾತ್ರ ನಾವು ಸಮಾಜದಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಸೇರುವಂಥ ಎಲ್ಲ ವಿದ್ಯಾರ್ಥಿಗಳು ನಾವೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸುತ್ತಾ ಮುಂದಿನ ತಮ್ಮ ಭವಿಷ್ಯಕ್ಕಾಗಿ ತಮ್ಮ ಉಜ್ವಲ ಆಗಲಿ, ತಾವು ತಮ್ಮ ಕ್ಷೇತ್ರದಲ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ತಾವು ಬೆಳೀರಂಥ ಮಾತನ್ನು ಹೇಳುತ್ತಾ ಮತ್ತು ಸಂಘದ ಛಲವಾದಿ ನೌಕರ ಸಂಘರು ಕೂಡ ಭಾಳಷ್ಟು ತಮಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಮಾಡ್ತಾಯಿದ್ದಾರೆ. ಚಿದಾನಂದ ಕಾಂಬ್ಳೆ ಅವರ ನೇತೃತ್ವ ಹಾಗೂ ಅವರ ಪದಾಧಿಕಾರಿಗಳೆಲ್ಲರೂ ಸೇರಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಬಿಜಾಪುರ ನಗರದಲ್ಲಿ ಆಯೋಜನೆ ಮಾಡಿದ್ದಾರೆ. ಸದಾ ಇದಕ್ಕೆ ನಾವು ಕೂಡ ಬೆನ್ನೆಲುಬಾಗಿರುವಂಥ ಕಾರ್ಯ ಮಾಡ್ತೇವಂಥ ಮಾತನ್ನು ಕೂಡ ಹೇಳುತ್ತಾ ಇಲ್ಲಿ ಸೇರುವಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಇಲ್ಲಿ ಸಂಘಟನೆದವರಿಗೆ ಎಲ್ಲ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದನ ಮತ್ತೊಮ್ಮೆ ಹೇಳುತ್ತಾ, ಇನ್ನೂ ನಮಗೆ ಅತಿನಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ಇರೋದಕ್ಕಾಗಿ ನಾವು ಬೇಗ ಹೋಗಬೇಕಾಗಿದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸಂಘಟನೆಯಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಬಿಜಾಪುರ ನಗರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಛಲವಾದಿ ರಾಜ್ಯ ನೌಕರ ಸಂಘದಿಂದ ಒಂದು SSLC ಆಗಿರ್ಬೋದು, PUCಯಲ್ಲಿ 70%ಗಿಂತ ಹೆಚ್ಚು ಪರ್ಸೆಂಟೇಜ್ ತಗೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಒಂದು ಸತ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ರು. ಅದಕ್ಕೆ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಚಿದಾನಂದ ಕಾಂಬ್ಳೆ ಅವರಾಗಿರ್ಬೋದು ಮತ್ತು ಅವರೆಲ್ಲ ಪದಾಧಿಕಾರಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ರಾಜ್ಯಾದ್ಯಂತ ಯಾರ್ಯಾರು ವಿದ್ಯಾರ್ಥಿಗಳು 70% ಹೆಚ್ಚು ಅಂಕಗಳಂತವ್ರು ಅವ್ರನ್ನ ಕರೆಸಿ ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶೋಷಿತ ಸಮುದಾಯಗಳು ಸೇರಿದಂಥ ಅನೇಕ ಮಕ್ಕಳಿಗೆ ಇವತ್ತು ಆದ್ಯತೆಯನ್ನ ಕೊಡ್ತಾ ಇರೋದು ಬಹಳಷ್ಟು ಸಂತೋಷದ ವಿಚಾರ. ಇದೇ ರೀತಿ ಹೋದ ವರ್ಷ 400ಕ್ಕಿಂತ ಹೆಚ್ಚು ಮಕ್ಕಳವ್ರಿಗೆ ಸತ್ಕಾರ ಮಾಡಿದ್ರು. ಇವತ್ತು 600ಕ್ಕಿಂತ ಹೆಚ್ಚು ಮಕ್ಕಳಿಗೆ ಇವತ್ತು ಕರೆಸಿ ಇವತ್ತು ಸತ್ಕಾರ ಮಾಡ್ತದೆ. ಸಂದರ್ಭದಲ್ಲಿ ಇವತ್ತು ಯುವ ಕಾಂಗ್ರೆಸ್ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಬೆಳಗಾವಿ DCC ಬ್ಯಾಂಕಿನ ನಿರ್ದೇಶಕರಾಗಿ ಈಗಾಗಲೇ ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಅದಕ್ಕೆ ತಂದೆ ಸತೀಶ್ ವರ್ಕರು ಕೊಟ್ಟಂತ ಅನೇಕ ಜವಾಬ್ದಾರಿಯನ್ನ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಜನರ ಜೊತೆ ಬೆರೆತು ಅನೇಕ ಸಾಮಾಜಿಕ ಕ್ಷೇತ್ರದಲ್ಲಿ ಓಡಾಟ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನನ ನಾವು ಸದ್ಯ ಮಾಡ್ತಾ ಇದ್ದೇವೆ. ಸದ್ಯ ಆ ರೀತಿಯಂತ ಚರ್ಚೆ ಆಗಿರ್ಬೋದು ಏನು ಇಲ್ಲ. ಯಾಕಂದ್ರೆ ಪಕ್ಷ ಕೊಟ್ಟಂತ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಯುವಕರನ್ನ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲ ಬಾಯ್ ಎಲೆಕ್ಷನ್ ನಲ್ಲಿ ಓಡಾಟವನ್ನ ಮಾಡಿದ್ವಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪಕ್ಷದ ಪರವಾಗಿ ಆಗಿರ್ಬೋದು ತಂದೆಯವರು ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇಲ್ಲ, ಅದೆಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಯಾವುದೋ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅದಕ್ಕೊಂದು ವ್ಯವಸ್ಥೆ ಇರ್ತಾರೆ. ಯಾವುದೇ ಒಂದು ಬದಲಾವಣೆ ಆಗ್ಬೇಕಂದ್ರೆ ಹೈಕಮಾಂಡ್ ಅವರು ಸೂಚನೆ ಕೊಟ್ಟಂತೆ ಎಲ್ಲರೂ ನಾವು ನಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅವ್ರು ಏನ್ ನಿರ್ಣಯ ತಗೋತಾರೆ ನಾವೆಲ್ಲರೂ ಪಕ್ಷದ ಪರವಾಗಿ ನಾವೆಲ್ಲ ಬದ್ಧರಾಗಿರ್ತೀವಿ. ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದಿಂದ ನಾನು ಚಿದಾನಂದ ಕಾಂಬ್ಳೆ ರಾಜ್ಯಾಧ್ಯಕ್ಷರು. ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 2ನೇ ವರ್ಷ SSLC PUC ಮಕ್ಕಳಿಗೆ ಪ್ರತಿಶತ 70ಕ್ಕಿಂತ ಮೇಲ್ಪಟ್ಟು ಅಂಕ ಪಡೆದಿರುವ ರಾಜ್ಯದ ಎಲ್ಲ ಜಿಲ್ಲೆಗಳ ಛಲವಾದಿ ಸಮುದಾಯದ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 640 ಮಕ್ಕಳು ಎಲ್ಲ ಜಿಲ್ಲೆಗಳಿಂದ ಒಂದು ಹೆಸರು ನೋಂದಾವಣೆ ಮಾಡಿಕೊಂಡು
ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಆ ಮಕ್ಕಳಿಗೆ ನಾವು ನೌಕರರ ಸಂಘದಿಂದ 1,000 ರೂಪಾಯಿ ಪ್ರೋತ್ಸಾಹಧನ, ನೆನಪಿನ ಕಾಣಿಕೆ, ಪ್ರಶಸ್ತಿ ಪತ್ರ, ಸನ್ಮಾನ ಹಮ್ಮಿಕೊಂಡಿದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ಈ ಪ್ರತಿಭಾ ಪುರಸ್ಕಾರದಲ್ಲಿ ಆಗಮಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೂ, ಪಾಲಕರಿಗೂ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಎಷ್ಟು ಕೊಡತ್ತೀರಿ ಸರ್? 1,000 ರೂಪಾಯಿ. ಮತ್ತು PUC ಸೆಕೆಂಡ್ ಇಯರ್ ಎಲ್ಲ ರೀ, PUC ಸೆಕೆಂಡ್ ಇಯರ್ಲ ಒಟ್ಟೆ ಒಂದೇ ಸೇಮ್ 1,000 ರೂಪಾಯಿ. ಎಷ್ಟು ನಿಮ್ಮ ಕಡೆ ಪ್ರತಿಭಾ ಪುರಸ್ಕಾರ ಅರ್ಜಿ ಬಂದಿದ್ದು? ಎಷ್ಟು ಇದು ಮಾಡಿದ್ದು? 634-38 ಬಂದಿದ್ದಾವೆ ರೀ. ಈಗಲ್ಲಿ ಇನ್ನೂ ಹಾಗೆ ಬರ್ತಾ ಇದ್ದಾರೆ. ಬಂದವ್ರಿಗೆ ಯಾರ ಹೆಸರು ಬಿಟ್ಟಿದ್ರು ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೇವೆ ಬಿಟ್ಟು ಹೋಗಿದ್ರಿ. ಯಾಕಂದ್ರೆ ನಾವು ಸುಮಾರು 1 ತಿಂಗಳಿಂದ ತೆಗೆದುಕೊಳ್ತಾ ಇದ್ದೇವೆ. ಹೋದ ಮೇ 10ಕ್ಕೆ ಲಾಸ್ಟ್ ಮಾಡಿದ್ದೇವೆ. ಮೇ 10 ಮಾಡಿದ್ರು ನಾವು ನಿನ್ನೆ ತನಕ ತಗೊಂಡಿದ್ದೇವೆ. ಯಾಕಂದ್ರೆ ನಾವು ಇಟ್ಕೊಂಡಿದ್ದೆ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರ. ಇನ್ನು ಸಮಸ್ಯೆ ಇರೋದು ನಮಗೆ ನೆನಪಿನ ಕಾಣಿಕೆ. ಇದು ಭಾಳ ಒಂದು ಸ್ವಲ್ಪ ಇಲ್ಲಿ ನಮಗೆ ಡಬಲ್ ಐತೆ ಖರ್ಚು. ನಾವು 22 ತನಕ ತಗೊಂಡೇವಿ. ಅವ್ರು 600 ಗಟ್ಟಲೆ ರೆಡಿ ಮಾಡಂದ್ರೆ ಆಗೋದಿಲ್ಲ, ಜಾಸ್ತಿ ತಗೊಳ್ಳೋದು. ಈ ಥರ ಪ್ರಾಬ್ಲಮ್ ಆಗಿದೆ. ಆದರೂ ನಾವು ಕನ್ಸಿಡರ್ ಮಾಡಿದ್ದೀವಿ ಸರ್. ಈಗ ಬಂದಿರ್ಸೋದೆ ಎಷ್ಟು ಜಿಲ್ಲೆಯಿಂದ ಅರ್ಜಿ ಬಂದಿದೆ? ಯಾವ ಸರ್? ಪ್ರತಿಭಾ ಪುರಸ್ಕಾರ ಎಷ್ಟು ಜಿಲ್ಲೆಯಿಂದ ಬಂದಿದೆ? ಜಿಲ್ಲೆಗಳಂತರ ನಮ್ಗೆ ಎಲ್ಲಾ ಜಿಲ್ಲೆದ ಬಂದಿದ್ದೇವೆ ಸರ್. ಎಕ್ಸಾಂಪಲ್ ನಮ್ಮ KGF ಕೋಲಾರ ರೀ, ಮಾಲೂರದಿಂದ ಅಲ್ಲಿಂದ 11 ಜನ ಬಂದಿದ್ದಾರೆ. ಬೇಕಾದ್ರೆ ಇಲ್ಲೇ ತೋರಿಸ್ತೀನಿ, ಬಂದಿದ್ದಾರೆ ಅವರು. ಬೀದರ್ದಿಂದ ಬಂದಿದ್ದಾರೆ, ಎಲ್ಲಾ ಜಿಲ್ಲೆಗಳಿಂದ ಇದ್ದಾರೆ. ಹೌದ್ರಿ, ಶಿವಮೊಗ್ಗ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ ಸರ್. ಈ ಕಾರ್ಯಕ್ರಮಕ್ಕೆ ರಾಜಕೀಯ ವ್ಯಕ್ತಿಗಳು ತುಂಬಾ ನೋವು ಇದ್ರ ಬಗ್ಗೆ. ನಾವು ರಾಜಕೀಯ ವ್ಯಕ್ತಿಗಳಿಗೆ ಒಂದು 10ರಿಂದ 7-8 ಸಲ ನಾವು ಮನೆಗೆ ಬರೀ ಒಂದು ಡೇಟ್ ಕೇಳಿಕ್ ಹೋಗಿದ್ದೀವಿ, ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಹೋಗಿದ್ದೀವಿ. ಆದ್ರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಅಂದ್ರೆ ಎಷ್ಟು ಬೇಜಾರಾಗ್ತದೆ, ಎಷ್ಟು ಹೇಳಿ. ಯಾವ ವಿಷಯಕ್ಕಾಗಿ ಬರಲಿಲ್ಲ ಅವರು, ಅಥವಾ ಒಂದು ಸಮಾಜ ಚಲವಾದಿ ಅದ ಅಂತ ಹೇಳಿಯೋ, ಅಥವಾ ಅವ್ರಿಗೆ ಕೆಲಸದ ಒತ್ತಡ ಇರೋದರಿಂದ. ಕೆಲಸದ ಒತ್ತಡ ಅಂದ್ರೆ ಯಾರಿಗೋ ಒಬ್ಬರಿಗೆ ಇರ್ಬೋದು. ನಮ್ಮ ಸಮುದಾಯದ ಒಬ್ಬ ರಾಜಕಾರಣಿ ಮಾತ್ರ ಬರ್ತಾ ಇದ್ದಾರೆ. ಉಳಿದ ನಾವು ಹೋದ ವರ್ಷ ನಮ್ಮ ಸಮುದಾಯದವ್ರಿಗೆ ಅಷ್ಟೇ ನಾವು ಅತಿಥಿಗಳಾಗಿ ಹಾಕೊಂಡೇವ್ರಿ. ಈ ಸಲ ಇರ್ಲಿ, ಯಾಕೆ ಅವರು ನಮಗೆ ಬೇಕು ಅಂತ ಹೇಳಿ ನಾವು ಬೇರೆ ಸಮುದಾಯದ ರಾಜಕಾರಣಿಗಳನ್ನು ಹಾಕೊಂಡೇವಿ. ವಿಶೇಷವಾಗಿ ಅಪ್ಪಯ್ಯ ಪ್ರಸಾದ್ ಅವರು ಬಂದಿದ್ದಾರೆ. ಹೌದು, ಒಬ್ರು ಬಂದಿದ್ದಾರೆ, ಬೇರೆ ಸಮುದಾಯದವ್ರು ಬರಲಿಲ್ಲ. ನಾವು MB ಪಾಟೀಲ್ ಸಾಹೇಬ್ರಿಗೆ ಹಾಕೊಂಡಿದ್ದೀವಿ, ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಹಾಕೊಂಡಿದ್ದೀವಿ, ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಹಾಕೊಂಡಿದ್ದೀವಿ, ಕಟಕದೊಂಡ ಸಾಹೇಬ್ರಿಗೆ ಹಾಕೊಂಡಿದ್ದೀವಿ. ಕಟಕದೊಂಡ ಸಾಹೇಬ್ರು SC/ST ಮೀಸಲು ಮತ ಕ್ಷೇತ್ರದಿಂದ ಗೆದ್ದು ಆರಿಸಿ ಬಂದವರು. ಹೋಗಿ 2 ಸಲ ಹೋಗಿದ್ದೀವಿ. ಬೆಂಗಳೂರಲ್ಲಿ ಹೋಗಿದ್ದೀವಿ, ಬೆಂಗಳೂರಲ್ಲಿ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ ಕೂಡ ಕೊಟ್ಟಿದ್ದೀವಿ. ಈಗಂತ ಬಂದಿಲ್ಲ. ಈಗ ನಮಗೆ ಬರ್ತೇನೆ ಅಂತ ಹೇಳಿದ್ದಾರೆ. ರೂಟ್ ಇದರಲ್ಲಿ ಹಾಕಿದ ಏನಿರ್ತದೆ, ಅದರಲ್ಲಿ ಹಾಕಿದ್ದಾರೆ. ಒಬ್ಬರಿಗೆ ಇರ್ಬೋದು, ಏನೋ ಎಮರ್ಜೆನ್ಸಿ ಕೆಲಸ, ಎಲ್ಲರಿಗೆ ಹೇಗಿರುತ್ತೆ. ದಲಿತರ ಕಾರ್ಯಕ್ರಮದ ಇದು ಮೇಲ್ನೋಟಕ್ಕೆ ಅದೇ ಸತ್ಯ ಅಲ್ರಿ, ಅದೇ ವಿಷಯ ಅಲ್ಲ. ಯಾಕಂದ್ರೆ ಇವತ್ತು ಛಲವಾದಿ ಸಮುದಾಯದವರು ಪ್ರತಿಶತ 100ಕ್ಕೆ 99% ನಾವು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ದೀವಿ, ಕಾಂಗ್ರೆಸ್ ಪರವಾಗಿ ಇದ್ದೇವೆ. ಆದ್ರೂ ಕೂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ, ರಾಜ್ಯದ ಕಾರ್ಯಕ್ರಮಕ್ಕೆ ಅವನು ಬರುವುದಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ಹೋಗ್ಲಿ, ನಾವು ಬೇಡ, 1 ಸಲ 2 ಸಲ ಹೋಗಿದ್ರೆ ಬೇರೆ, ಒಂದು 10 ಸಲ ಹೋಗಿದ್ದೀವಿ. ಚಿದಾನಂದ್ ಮಾದೇವ್ ಕಾಂಬ್ಳೆ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘ. ಛಲವಾದಿ ನೌಕರರ ಸಂಘದ ವತಿಯಿಂದ ಇವತ್ತು 643 ಪ್ರತಿಭಾವಂತ ವಿದ್ಯಾರ್ಥಿಗಳು, ಅಂದರೆ SLC ಸೆಕೆಂಡ್ PUCನಲ್ಲಿ 70% ಅಬೋವ್ ಏನು ಪರ್ಸೆಂಟೇಜ್ ಮಾಡಿದ್ದಾರೆ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಮುಖ್ಯ ಒಂದು ವಾಹಿನಿಗೆ ತರಬೇಕು, ಅವ್ರಿಗೆ ಸತ್ಕಾರ ಸಮಾರಂಭದ ಮೂಲಕ ಅವ್ರಿಗೆ ಸ್ಫೂರ್ತಿ ನೀಡಬೇಕನ್ನುವಂಥ ಒಂದು ಚಿದಾನಂದ್ ನಮ್ಮ ಏನು ರಾಜ್ಯ ಅಧ್ಯಕ್ಷರು ಚಿದಾನಂದ್ ಕಾಂಬ್ಳೆ ಅವರು ಬಹಳ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಬಹುಶಃ ರಾಜ್ಯದ ವಿವಿಧ ಜಿಲ್ಲೆಯಿಂದ, ಎಲ್ಲ ಜಿಲ್ಲೆಗಳಿಂದ ಕೂಡ ಏನು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಏನು ಚಿಂತನೆ ಇತ್ತು, ಶಿಕ್ಷಣದಿಂದಲೇ ಸರ್ವಾಂಗೀಣ ನಮ್ಮ ಅಭಿವೃದ್ಧಿ ಆಗ್ತದೆ, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ, ಸಮಾಜದ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಒಂದು ಏನು ನಮಗೆ ಸಂದೇಶವನ್ನು ಕೊಟ್ಟಿದ್ರು. ಬಹುಶಃ ಅದನ್ನು ಅವರ ನನಸು ಮಾಡಲಿಕ್ಕೆ ಇವತ್ತು ಬಹಳ ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ. ಬಹುಶಃ ನನಗೆ ಎಷ್ಟು ಆನಂದ ಆಗಿದೆ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಬಹುಶಃ ಇನ್ನು ಮುಂದಿನ ದಿನದಲ್ಲಿ ನಾನು ಕೂಡ
ಇವ್ರ ಜೊತೆಗೆ ಕೂಡ್ಕೊಂಡು ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮ ನೆರವೇರಿಸ್ತೀವಿ. ಅದೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಇವತ್ತು ಸಮಾಜದಲ್ಲಿ ಗುರುತಿಸಿ ಅವರಿಗೆ ಗೌರವಿಸುವಂತ ಸ್ಫೂರ್ತಿ ನೀಡುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ವಿದ್ಯಾರ್ಥಿಗಳು ಕೂಡ ಬಹುಶಃ ಅದಕ್ಕೆ ಶ್ರೀಮಂತ ಬಡವ ಅನ್ನುವಂಥದ್ದಿಲ್ಲ ಶಿಕ್ಷಣಕ್ಕೆ. ಬಹುಶಃ ಇದು ಸಾಧನೆ ಯಾರು ಮಾಡ್ಬೇಕಂತಾರೆ, ಇದು ಸೋಮಾರಿಗಳ ಸ್ವತ್ತಲ್ಲ, ಯಾರು ಸಾಧನೆ ಮಾಡ್ತಾರೋ ಅವ್ರ ಸ್ವತ್ತಿದು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೆಲ್ಲ ಪ್ರಾಮಾಣಿಕವಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾದ್ರೆ ಇವತ್ತೇನು ಫಸ್ಟ್ PUC ಸೆಕೆಂಡ್ PUC ಇದು ಬಹಳ ಪ್ರಮುಖವಾದಂಥ ಘಟ್ಟ. ಇದರಲ್ಲಿ ಯಶಸ್ವಿಯನ್ನು ಕಾಣೋದ್ರ ಮೂಲಕ ಮುಂದಿನ ತಮ್ಮ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಬಹುಶಃ ಶಿಕ್ಷಣಕ್ಕೆ ಅದು ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬರ ಅಂಬೇಡ್ಕರ್ರ ಒಂದು ಸಂದೇಶ ಏನಿದೆ ಅದನ್ನ ಪರಿಪಾಲನೆ ಮಾಡಿ ಅವರ ಜೀವನವನ್ನು ರೂಪಿಸ್ಕೊಳ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನೂ ಕೂಡ ಹುಬ್ಬಳ್ಳಿ ಬೆಟ್ಟದಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಆಚರಣೆ ಇದೆ. ಆಮೇಲೆ ದಲಿತ ವಿಶೇಷವಾಗಿ ಹಳ್ಳಿಗಾಡಲ್ಲಿ ವಿದ್ಯಾರ್ಥಿ ಇವತ್ತು ನೋಡಿ, ನಮಗೆ 1947 ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಕ್ಕೆ ಬಹಳ ಶ್ರೇಷ್ಠವಾದಂಥ ಸಂವಿಧಾನದ ಮೂಲಕ ಸಮಾಜ ನಿರ್ಮಾಣ ಮಾಡಬೇಕು, ಜಾತಿ ರಹಿತ, ವರ್ಗ ರಹಿತ, ವರ್ಣರಹಿತ ಸಮಾಜ ನಿರ್ಮಾಣ ಮಾಡ್ಬೇಕಂತೇಳಿ ಏನು ಅವರ ಒಂದು ಹೋರಾಟದ ಮೂಲಕ ಬಹುಶಃ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಕೂಡ ಈ ಚಿಂತನೆ ಮಾಡಿದ್ರು. ಜಾತಿ ರಹಿತ, ವರ್ಣರಹಿತ, ವರ್ಗರಹಿತ ಸಮಾಜ ನಿರ್ಮಾಣ ಮಾಡ್ಬೇಕಂತ. ಇವತ್ತು ಎಲ್ಲ ಇಂಥ ಮಹಾತ್ಮರು, ಬಸವಣ್ಣವ್ರು ಇರ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಅವರ ಏನು ಮಾರ್ಗದರ್ಶನದಲ್ಲಿ ಇವತ್ತು ಬಹುಶಃ ನಾವೆಲ್ಲ ನಡಿಬೇಕಾಗಿದೆ. ಆದರೆ ಇವತ್ತಿಗೂ ಕೂಡ ಬಹಳ ಈ ಅನಿಷ್ಟ ಪದ್ಧತಿಗಳು, ಜಾತೀಯತೆ ಅನ್ನುವಂಥದ್ದು ಬಹಳ ಮಾರಕವಾಗಿದೆ. ಬಹುಶಃ ವಿಶೇಷವಾಗಿ ಪೊಲಿಟಿಕಲ್ ಒಂದು ಲೀಡರ್ಸ್ಗಳು ಪಾಲಿಟಿಕ್ಸ್ ತಮ್ಮ ಕುರ್ಚಿಗಾಗಿ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತೋದ್ರ ಮೂಲಕ ಈ ಸಮಾಜವನ್ನು ಹೊಡೆಯುವಂಥ ಕೆಲಸ ಇವತ್ತು ರಾಜಕಾರಣದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತಿದೆ. ಬಹುಶಃ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದೇಶದ ಭವಿಷ್ಯವನ್ನು ರೂಪಿಸುವಂಥ ಬರುವ ಯುವ ಪೀಳಿಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಅವ್ರು ತಿಳ್ಕೊಳ್ಬೇಕು. ರಾಜಕೀಯ ಹೆಜ್ಜೆ ಗುರುತುಗಳನ್ನು ಬಹಳ ಸೂಕ್ಷ್ಮವಾಗಿ ಕೂಡ ಅವರು ಗಮನಿಸಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜಾತೀಯತೆ ಇವತ್ತೆಲ್ಲ ಹೋಗ್ಲಾಡಿದೆ ಅಂತೇಳಿ ಎಲ್ಲ ಹೇಳ್ತಾರೆ. ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ಒಳಗಡೆ ಬಿಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಕಟಿಂಗ್ ಮಾಡ್ಲಿಕ್ಕೆ ಒಳಗಡೆ ಕೊಡ್ತಾ ಇಲ್ಲ, ಕುಡಿಯುವ ನೀರನ್ನ ಕೂಡ ಅದಕ್ಕೆ ಬಹಿಷ್ಕಾರ ಆಗ್ತಾ ಇದ್ದಾರೆ. ಇಂಥ ಅನಿಷ್ಟ ಪದ್ಧತಿಗಳು ಇವತ್ತಿಗೂ ಕೂಡ ಜೀವಂತ ಇದೆ. ಬಹುಶಃ ಅದಕ್ಕೆ ಶಿಕ್ಷಣದಿಂದ ಮಾತ್ರ ಜಾಗೃತರಾಗಬೇಕು. ಶಿಕ್ಷಣ ಪಡೆದಾಗ ಮಾತ್ರ ಇವನ್ನೆಲ್ಲ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕಾರ್ಯಕ್ರಮ ತಮ್ಮ ಸಮುದಾಯ ಅಂತ ತಮ್ಮೊಬ್ಬರು ಬಿಟ್ರೆ ಬೇರೆ ರಾಜಕೀಯ ವ್ಯಕ್ತಿಗಳು ಯಾರು ಬಂದಿಲ್ಲ? ಇಲ್ಲ, ಅದೇನಿಲ್ಲ, ಬೇರೆ ಬೇರೆ ಕಾರಣಾಂತರಗಳಿಂದ ಬಂದಿರ್ಲಿಕ್ಕಿಲ್ಲ. ಏನಿಲ್ಲ, ನಮ್ಮ ನಾಯಕರು ಎಲ್ಲರೂ ಬರ್ತಾರೆ. ಯಾವುದೋ ಒತ್ತಡಗಳು ಕೂಡ ರಾಜಕೀಯದಲ್ಲಿ ಬಹಳಷ್ಟು ಇರ್ತವೆ, ಅದಕ್ಕೇನು ತೊಂದರೆ ಇಲ್ಲ. ನಾವೆಲ್ಲ ಕೂಡ್ಕೊಂಡೆ ಮುಂದಿನ ದಿನದಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಮಂತ್ರಿಗಳನ್ನ, ಶಾಸಕರನ್ನ ಕೂಡಿಸ್ಕೊಂಡೆ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತೀವಿ.